ವಿಧಾನ ಪರಿಷತ್ನಲ್ಲಿಂದು ಅಬಕಾರಿ ಹಗರಣ ಜಟಾಪಟಿ. ಲೈಸೆನ್ಸ್ ಲಂಚವತ್ತಾರ ವಿರುದ್ಧ ಸಮರ ಸಾರಲು ಈಗ ಬಿಜೆಪಿ ಸಜ್ಜಾಗಿದೆ. ವಿಧಾನ ಪರಿಷತ್ನಲ್ಲಿ ನಿಲುವಳಿ ಸೂಚನೆ ನೀಡಿರುವಂತ ಬಿಜೆಪಿ ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪ ಕೇಳಿಬಂದಿದೆ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಇವತ್ತು ಪಟ್ಟು ಹಿಡಿತಾರೆ. ಪರಿಷತ್ನಲ್ಲಿಂದು ಕಾಂಗ್ರೆಸ್ ಬಿಜೆಪಿ ನಡುವೆ ಅಬಕಾರಿ ದಂಗಲ್ ಫಿಕ್ಸ್. ಈಗಾಗಲೇ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಇವತ್ತು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಈಗಾಗಲೇ ಸಜ್ಜಾಗಿದ್ದಾರೆ. ಎಲ್ಲ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ನಿಲುವಳಿಗೆ ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿ. ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯವರು. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಈ ಹಿಂದೆ ಕೂಡ ರಾಜೀನಾಮೆಗೆ ಆಗ್ರಹ ಮಾಡಿತ್ತು ಮೊನ್ನೆ ತಾನೆ. ಈಗ ಮತ್ತೆ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಿಲುವಳಿಯನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಇದೆ. ಅವರ ಮಗ ಮತ್ತು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಬಿಜೆಪಿಯವರು. ಇವತ್ತು ಇದನ್ನು ಚರ್ಚೆ ಮಾಡ್ತಾರೆ ಸದನದಲ್ಲಿ. ವಿಧಾನ ಪರಿಷತ್ನಲ್ಲಿಂದು ಅಬಕಾರಿ ಹಗರಣ ಜಟಾಪಟಿ. ಲೈಸೆನ್ಸ್ ಲಂಚವತ್ತಾರ ವಿರುದ್ಧ ಸಮರ ಸಾರಲು ಈಗ ಬಿಜೆಪಿ ಸಜ್ಜಾಗಿದೆ. ವಿಧಾನ ಪರಿಷತ್ನಲ್ಲಿ ನಿಲುವಳಿ ಸೂಚನೆ ನೀಡಿರುವಂಥ ಬಿಜೆಪಿ ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪ ಕೇಳಿಬಂದಿದೆ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಇವತ್ತು ಪಟ್ಟು ಹಿಡಿತಾರೆ. ಪರಿಷತ್ನಲ್ಲಿಂದು ಕಾಂಗ್ರೆಸ್ ಬಿಜೆಪಿ ನಡುವೆ ಅಬಕಾರಿ ದಂಗಲ್ ಫಿಕ್ಸ್. ಈಗಾಗಲೇ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಇವತ್ತು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಈಗಾಗಲೇ ಸಜ್ಜಾಗಿದ್ದಾರೆ. ಎಲ್ಲ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ನಿಲುವಳಿಗೆ ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿ. ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯವರು. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಈ ಹಿಂದೆ ಕೂಡ ರಾಜೀನಾಮೆಗೆ ಆಗ್ರಹ ಮಾಡಿತ್ತು ಮೊನ್ನೆ ತಾನೆ. ಈಗ ಮತ್ತೆ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಿಲುವಳಿಯನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಇದೆ. ಅವರ ಮಗ ಮತ್ತು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಬಿಜೆಪಿಯವರು. ಇವತ್ತು ಇದನ್ನು ಚರ್ಚೆ ಮಾಡ್ತಾರೆ ಸದನದಲ್ಲಿ. ವಿಧಾನ ಪರಿಷತ್ನಲ್ಲಿಂದು ಅಬಕಾರಿ ಹಗರಣ ಜಟಾಪಟಿ. ಲೈಸೆನ್ಸ್ ಲಂಚವತ್ತಾರ ವಿರುದ್ಧ ಸಮರ ಸಾರಲು ಈಗ ಬಿಜೆಪಿ ಸಜ್ಜಾಗಿದೆ. ವಿಧಾನ ಪರಿಷತ್ನಲ್ಲಿ ನಿಲುವಳಿ ಸೂಚನೆ ನೀಡಿರುವಂಥ ಬಿಜೆಪಿ ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪ ಕೇಳಿಬಂದಿದೆ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಇವತ್ತು ಪಟ್ಟು ಹಿಡಿತಾರೆ. ಪರಿಷತ್ನಲ್ಲಿಂದು ಕಾಂಗ್ರೆಸ್ ಬಿಜೆಪಿ ನಡುವೆ ಅಬಕಾರಿ ದಂಗಲ್ ಫಿಕ್ಸ್. ಈಗಾಗಲೇ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಇವತ್ತು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಈಗಾಗಲೇ ಸಜ್ಜಾಗಿದ್ದಾರೆ. ಎಲ್ಲ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ನಿಲುವಳಿಗೆ ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿ. ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯವರು. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಈ ಹಿಂದೆ ಕೂಡ ರಾಜೀನಾಮೆಗೆ ಆಗ್ರಹ ಮಾಡಿತ್ತು ಮೊನ್ನೆ ತಾನೆ. ಈಗ ಮತ್ತೆ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಿಲುವಳಿಯನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಬಕಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಇದೆ. ಅವರ ಮಗ ಮತ್ತು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಬಿಜೆಪಿಯವರು. ಇವತ್ತು ಇದನ್ನು ಚರ್ಚೆ ಮಾಡ್ತಾರೆ ಸದನದಲ್ಲಿ. ವಿಧಾನ ಪರಿಷತ್ನಲ್ಲಿಂದು ಅಬಕಾರಿ ಹಗರಣ ಜಟಾಪಟಿ. ಲೈಸೆನ್ಸ್ ಲಂಚವತ್ತಾರ ವಿರುದ್ಧ
ಸಮರ ಸಾರಲು ಈಗ ಬಿಜೆಪಿ ಸಜ್ಜಾಗಿದೆ. ವಿಧಾನ ಪರಿಷತ್ನಲ್ಲಿ ನಿಲುವಳಿ ಸೂಚನೆ ನೀಡಿರುವಂಥ ಬಿಜೆಪಿ ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪ ಕೇಳಿಬಂದಿದೆ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಇವತ್ತು ಪಟ್ಟು ಹಿಡಿತಾರೆ. ಪರಿಷತ್ನಲ್ಲಿಂದು ಕಾಂಗ್ರೆಸ್ ಬಿಜೆಪಿ ನಡುವೆ ಅಬಕಾರಿ ದಂಗಲ್ ಫಿಕ್ಸ್. ಈಗಾಗಲೇ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಇವತ್ತು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಈಗಾಗಲೇ ಸಜ್ಜಾಗಿದ್ದಾರೆ. ಎಲ್ಲ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ನಿಲುವಳಿಗೆ ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿ. ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯವರು. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಈ ಹಿಂದೆ ಕೂಡ ರಾಜೀನಾಮೆಗೆ ಆಗ್ರಹ ಮಾಡಿತ್ತು ಮೊನ್ನೆ ತಾನೆ. ಈಗ ಮತ್ತೆ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಿಲುವಳಿಯನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಇದೆ. ಅವರ ಮಗ ಮತ್ತು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಬಿಜೆಪಿಯವರು. ಇವತ್ತು ಇದನ್ನು ಚರ್ಚೆ ಮಾಡ್ತಾರೆ ಸದನದಲ್ಲಿ. ವಿಧಾನ ಪರಿಷತ್ನಲ್ಲಿಂದು ಅಬಕಾರಿ ಹಗರಣ ಜಟಾಪಟಿ. ಲೈಸೆನ್ಸ್ ಲಂಚವತ್ತಾರ ವಿರುದ್ಧ ಸಮರ ಸಾರಲು ಈಗ ಬಿಜೆಪಿ ಸಜ್ಜಾಗಿದೆ. ವಿಧಾನ ಪರಿಷತ್ನಲ್ಲಿ ನಿಲುವಳಿ ಸೂಚನೆ ನೀಡಿರುವಂಥ ಬಿಜೆಪಿ ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪ ಕೇಳಿಬಂದಿದೆ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಇವತ್ತು ಪಟ್ಟು ಹಿಡಿತಾರೆ. ಪರಿಷತ್ನಲ್ಲಿಂದು ಕಾಂಗ್ರೆಸ್ ಬಿಜೆಪಿ ನಡುವೆ ಅಬಕಾರಿ ದಂಗಲ್ ಫಿಕ್ಸ್. ಈಗಾಗಲೇ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ಬಿಜೆಪಿ ಇವತ್ತು ಸದನದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಈಗಾಗಲೇ ಸಜ್ಜಾಗಿದ್ದಾರೆ. ಎಲ್ಲ ರೀತಿಯಾಗಿ ತಯಾರಿ ಮಾಡಿಕೊಂಡಿದ್ದಾರೆ. ನಿಲುವಳಿಗೆ ಸೂಚನೆಯನ್ನು ಕೊಟ್ಟಿದೆ ಬಿಜೆಪಿ. ನಿಯಮ 59ರ ಅಡಿ ಚರ್ಚೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಬಕಾರಿ ಸಚಿವ ಪುತ್ರನ ವಿರುದ್ಧ ನೇರ ಆರೋಪವನ್ನು ಮಾಡಿದ್ದಾರೆ ಬಿಜೆಪಿಯವರು. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುವಂಥ ಸಾಧ್ಯತೆ ಇದೆ. ಈಗಾಗಲೇ ವಿಪಕ್ಷ ಬಿಜೆಪಿ ಈ ಹಿಂದೆ ಕೂಡ ರಾಜೀನಾಮೆಗೆ ಆಗ್ರಹ ಮಾಡಿತ್ತು ಮೊನ್ನೆ ತಾನೆ. ಈಗ ಮತ್ತೆ ಇವತ್ತು ಸದನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ನಿಲುವಳಿಯನ್ನು ಮಂಡನೆ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಅಬಕಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿಯುವಂಥ ಸಾಧ್ಯತೆ ಕೂಡ ಇದೆ. ಅವರ ಮಗ ಮತ್ತು ಸಚಿವರ ಮೇಲೆ ಗಂಭೀರ ಆರೋಪವನ್ನು ಮಾಡಿದರು ಬಿಜೆಪಿಯವರು. ಇವತ್ತು ಇದನ್ನು ಚರ್ಚೆ ಮಾಡ್ತಾರೆ ಸದನದಲ್ಲಿ.